ತಾವುದಾರನ್ನು ಕಳೆದೆ ಬಂದವರನ್ನು ಧಾರನ್ನು ಕಳೆದ ದೇವಾ ದಿವ್ಯ ಪ್ರಭಾವ ದೇವಾ ಹಜ ಪ್ರಕಾರ ಸುಬ್ರಹ್ಮಣ್ಯ ಇಬ್ಬರು ಮನೆ ಪಠಿಸಿ ಸಭ ದೇವತ ಗುರು ನಾರಾಯಣ ಚರಣದಿಂದ ಶೃಂಗಾಪ ಮೌನರಂಗ ಪ್ರಾಣ ಬದಲ ಎಂಥ ವಿದ್ಯಾರ್ಥಿ ಬಾಲಶಾಲೆಯ ಮುಂದೆ ನಿಂತು ಮಾತನಾಡಿಸುವ ನೀನು ಗಾರ್ಭಟ ನೋಡಿ ನೋಡಿ ಎನ್ನ ವಾಲ್ಮೀಕಿ ಹುಡುಗನ ಆರ್ಭಟ. ಓ ದೇವ ನಾಮುದಾರಂದರೆ ಮಠಗಳನ್ನು ಕಟ್ಟಲಿಕ್ಕೆ ಶಿವಕುಮಾರ ಸ್ವಾಮೀಜಿಯಲ್ಲ, ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿಯಲ್ಲ, ಯಾರಿಗೂ ತಿಳಿಯದಂತೆ ದಾನ ಧರ್ಮ ಮಾಡಲು ಡಾಕ್ಟರ್ ಪುನೀತ ರಾಜಕುಮಾರನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸಾರಥಿ ಎಂದು ಕರೆಯುತ್ತಾರ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ನಾವುದಾರಂದರೆ ಯಾರು ದೇವ? ಗುರುಮಟ್ಟದಿಂದ ಮೆರೆಯುವ ಕೌರವಾದಿಗಳೆಂಬ 100 ವರ್ಷಗಳ ಮೆರೆಗಡುವುದಕ್ಕೆ ಶೂರನಾಗಬೇಕೆಂದು ಪಾಶುಪದ ತಂಬಡಿದರು ಸಾರದೆ ಗಿರಿಜವರನ್ನು ಶಿರ ಪಾದ ತಂಗಿದ್ದ ಜಗನ್ಮಾತೆ ಪಾರ್ವತಿ ಅಮ್ಮನವರ ಕಡೆಯಿಂದ ಸನ್ಮಾನ ಕರುಣಾಲ್ ಪರಸ್ಪರ ಹರಿಯ ಒಳ್ಳೆಯ ತಮ್ಮ ಚಲ್ಲಿಸಿಬಿಡೋರು ಮೂರು ಲೋಕದ ಕಂಡ ಹರಿ ಮೀರುತ್ತಾಂಡ ಪಾಂಡವರಾಯರ ಸತ್ಪತಿಯಾದ ಕುಂತಿ ದೇವಿ ಅಮ್ಮನವರ ಗರ್ಭದ ಉತ್ಪೋಷಿತ ಕರ್ನಾಡ ಪಾಂಡವ ಬಲೇ ಎಲ್ಲ ಸಾರದು ಎನ್ನಂ ದಶನಾಮಗಳನ್ನು ಪೇಳುವರು ಚೆನ್ನಾಗಿ ಕೇಳು. ಅವೇನು ದೇವ? ಒಂದನೇ ನಾಮ ಗಾಂಧಿ ಗಾಂಧಿವಿ, ನಾಮ ಪಾಲ್ಗುಣ, ನಾಲ್ಕನೇ ನಾಮ ಸರ್ವಗಾಂಧಿ, ನಾಮ ನರ, 7ನೇ ನಾಮ ವಿಜಯ, 8ನೇ ನಾಮ ಬೀದಸ್ತು, 9ನೇ ನಾಮ ಪಾಪ. ಎಲ್ಲ ಸಾರದು ಜರ್ಜರಿತ ಮಾಲ್ಪ ಸಿಂಹ ಗರ್ಜಲಿ ಜರುಪಿದ ಅಂದರ ಮೂರ್ಛಗ ಜೋಳ್ ಪೂಜಿತ ಬಲಶಾಲಿ ಮುಂದಿಸಿ
ಆತನ ನಾಮ ಅರ್ಜುನ ಮಹಾರಾಯ ನೋಡುವರ ಕಣ್ಣಿಗೆ ಜಯ ಈ ಸಮದೋಡು ಮೆಚ್ಚಿಕೊಟ್ಟರು ಮುಚ್ಚಿನ ತುರಾಯ ಜೈ ಬೇರಿಯಲ್ಲಿ ಮುಚ್ಚುವಂತೆ ಸಾರದೇವ್ ತಮ್ಮಿಸದಂತಾಗಲು ದೇವ. ಅರ್ಜುನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋಡಿದೇಜ ಸಾರದೆ ಈ ಶೃಂಗಾರ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಪರಮ ಕರುಣನಿಧಿ ವರದ ಶಾರದೆ ಧರ್ಮ ಪ್ರವನಿಧಿ ಕರೆಸಿದ ಕಾರಣ ಪರಿಣವಾಗಿದ್ದು ಖಂಡಿಯ ಸಾರದೆ ನಮ್ಮ ಹಟ್ಟಜವನ್ನು ತೋರಿಸುವಂತೆ ಒಳ್ಳೆಯದು ಹೋಗಲಿ. ಪೀಠವನ್ನು ಅಲಂಕರಿಸಿ ಜಾಗ್ರತೆ. ಪರಸಪ್ಪ ಇವರು ಅರ್ಜುನ ಪದಕ ಸುಂದರವಾದ ಸುಗಂಧಿ ಹಾರವನ್ನು ತಯಾರು ಮಾಡಿರ್ತಾರೆ. ನಮೋ ನಮೋ ಹಾಗ್ರಜಾರು ಐಶ್ವರ್ಯ ಮತ್ತು ಮೇಲಕ್ಕೇಳಿ ರಹಿಯ ಹನುಜಾದಿಗಳಿರ ಅವು ಹನುಜಾದಿಗಳಿರ ಘಾತವಾಗಿತ್ತು ಹಾಗಾದರೆ ಹೇಳುವನು ಕೇಳಿ ಅದೇನು ಚೆನ್ನಾಗಿ ಹೇಳೋದಿದೆ. ಏನೆಂದು ಹೇಳಲಿ ಭೀಮಾರ್ಜುನರೇ ಅವ ಹನುಜಾದಿಗಳರ ಹೇಳುವನು ಕೇಳಿ ಏನೆಂದು ಹೇಳಲಿ ಭೀಮಾರ್ಜುನರೇ ಮಾನೈನರ ಸುದ್ದಿ ಏನೆಂದು ಹೇಳಲಿ ಅವ ಹನುಜಾದಿಗಳರ ಹೇಳುವನು ಕೇಳಿ ಮಾನೈನರ ಸುದ್ದಿ ಏನೆಂದು ಹೇಳಲಿ ಏನೆಂದು ಹೇಳಲಿ ಭೀಮಾರ್ಜುನರೇ ಅವ ಹನುಜಾದಿಗಳರ ಹೇಳುವನು ಕೇಳಿ ಕುರುಪತಿ ಒಡನೆ ಜೂಜವ ನಾಡಿದೆ ಅವ ಹನುಜಾದಿಗಳಿರ ಹೇಳುವನು ಕೇಳಿ ಕುರುಪತಿ ಒಡನೆ ಜೂಜವ ನಾಡಿದೆ ಮೋಸತನದಿಂದ ಗಾಸ ಪಡೀನಾರೆನಗೆ ಅವ ಹನುಜಾದಿಗಳಿರ ಸೈರಿಸಿ ಆ ಶ್ರೀಕೃಷ್ಣ ನಮ್ಮ ಮೇಲೆ ತೋರುವವರೆಗೂ ಸೈರಿಸಬೇಕು. ಹನುಜಾದಿಗಳಿರ ಸೈರಿಸಬೇಕು. ಮೋಸತನದಿಂದ ಗಾಸ ಪಡಿಸಿದಾರೆನಗೆ ಸಿರಿ ಸಾಮ್ರಾಜ್ಯವು ಸೋತೆನು ಅನುಜಾರೆ ಅವ ಹನುಜಾದಿಗಳರ ಹೇಳುವನು ಕೇಳಿ ಸಿರಿ ಸಾಮ್ರಾಜ್ಯವು ಸೋತೆನು ಅನುಜಾರೆ ಅವ ಹನುಜಾದಿಗಳಿರ ಸೈರಿಸಿ
ಆ ಶ್ರೀಕೃಷ್ಣ ದಯ ನಮ್ಮ ಮೇಲೆ ತೋರುವವರೆಗೂ ಸೈರಿಸಬೇಕು ಅನ್ನೋ ಜಾತಿಗಳಿರ ಸೈರಿಸಬೇಕು. ಏನೆಂದು ಹೇಳಲಿ ಭೀಮಹಾರ್ಜುನರೇ. ಅವ ಹನುಜಾತಿಗಳಿರ ಹೇಳುವೆನು ಕೇಳಿ. ಮಾತಿಲ ಛವ ನೋಡಿ ಜೂಜವ ನಾಡಿವೆ. ಅವ ಹನುಜಾತಿಗಳಿರ ಹೇಳುವೆನು ಕೇಳಿ. ಮಾತಿಲ ತವ ನೋಡಿ ಜೂಜವ ನಾಡಿದೆ ನಮ್ಮೈವಾರನು ಸೋತನು ಹಾನುಜಾರೆ. ಸೈರಿಸಿ ಸೈರಿಸಿ ಸ್ವಲ್ಪ ಕಾಲ ಸೈರಿಸಬೇಕು ಅನ್ನೋ ಜಾತಿಗಳಿರ ಸೈರಿಸಬೇಕು. ಮಾತಿಲ್ಲ ಚಾವ ನೋಡಿ ಜೂಜವ ನಾಡಿದೆ ನಮ್ಮೈವಾರನು ಸೋತನು ಹಾನುಜಾರೆ. ಶಕುನಿ ಮಾಡಿದ ಮೋಸ ಗಾತವಾಯಿತೋ ಹೇಳುವನು ಕೇಳಿ. ಶಕುನಿ ಮಾಡಿದ ಮೋಸ ಗಾತವಾಗಿತ್ತು ಹನುಜರೆ. ಏನೆಂದು ಹೇಳಲಿ ಭೀಮಾರ್ಜುನರೇ. ಅವ ಹನುಜಾತಿಗಳಿರ ಹೇಳುವನು ಕೇಳಿ. ಮಾತಿಲ ತಾವ ನೋಡಿ ಜೂಜವ ನಾಡಿದೆ. ಅವ ಹನುಜಾತಿಗಳಿರ ಹೇಳುವೆನು ಕೇಳಿ. ಮಾತಿಲ ತಾವ ನೋಡಿ ಜೂಜವ ನಾಡಿದೆ ನಮ್ಮೈವಾರ ಸತ್ಯ ದ್ರೌಪದಿ ಸೋತೆಯೋ. ಅವ ಹನುಜಾತಿಗಳಿರ ಸೈರಿಸಿ ಸೈರಿಸಿ ಆ ಶ್ರೀಕೃಷ್ಣ ನಮ್ಮ ಮೇಲೆ ಆಗುವವರೆಗೂ ಸೈರಿಸಬೇಕು ಅನ್ನೋ ಜಾತಿಗಳಿರ ಸೈರಿಸಬೇಕು. ನಮ್ಮೈವಾರ ಸತ್ಯ ದ್ರೌಪದಿ ಸೋತೆನು ವ್ಯರ್ಥವಾಗಿತ್ತು ನಮ್ಮ ಸತ್ಯ ಸಾಹಸವೆಲ್ಲ. ಅವ ಹನುಜಾತಿಗಳಿರ ವ್ಯರ್ಥವಾಗಿತ್ತು ನಮ್ಮ ಸತ್ಯ ಸಾಹಸವೆಲ್ಲ. ಏನೆಂದು ಹೇಳಲಿ ಭೀಮಹಾರ್ಜುನರೇ. ಏನೆಂದು ಹೇಳಲಿ ಭೀಮಹಾರ್ಜುನರೇ. ಹನುಜರೇ ಹನುಜರೇ. ಅಪ್ಪ ಅಸಹಾಯ ಸೂರರಾದ ಸಹೋದರರೇ. ಕುವಕ ಜೂಜವನ್ನಾಡಿ ದೊಂದಿಗೆ ಪರಿಪರಿ ವಿಧಿಯು ಸಿರಿಯು ಬರದಿಂದ ಸೋತೆನು. ಕೃತಕ ಬುದ್ಧಿಯಿಂದ ಅಪಹರಿಸಿದ್ದು ವಿಪರೀತ ತೋರಿಸಿ ತಮ್ಮಗಳಿರ. ಅವ ತಮ್ಮಗಳಿರ ಉಪನಿಧಿಯಾದ ರಮಪತಿಯು ನಮ್ಮ ಮೇಲೆ ಮುನಿದನು. ಅಪರಮಿತ ಸಿರಿಯು ಅಪಾರವಾಗಿತ್ತು. ಅವ ಹನುಜಾತಿಗಳಿರ ಆ ಕೂಳರಾದ ಕೌರವರ ಸೆರೆಯೊಳಗೆ ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸಮ್ಮತದಿಂದ ಸುಮ್ಮನಿರಬೇಕಾಗಿತ್ತು. ಇದಕ್ಕೆ ಗತಿಯನ್ನು ಹೇಳರೈ ಹನುಜಾತಿಗಳಿರ. ಅವ ಹನುಜನೇ ನಾನೊಂದು ಮಾತು ಹೇಳುವನು ಚೆನ್ನಾಯಿತು.
ಹನುಜನೇ ಇಷ್ಟರ ಮಾತಿಗೆ ಭ್ರಷ್ಟರ ಕೈಯಲ್ಲಿರಬೇಕಪ್ಪ. ಇರಲೇಬೇಕು ಹನುಜ. ಅವ ಹನುಜನೇ ಆ ಕೆಟ್ಟ ತೋರವ್ರನ್ನ ಈ ಗದೋರ್ ದಂಡದಿಂದ ಕೊಟ್ಟಿ ಕೊಟ್ಟಿ ಕಟ್ಟಿ ಬಿಡೋಣ. ಹಾ ಈ ಪಟ್ಟಣವನ್ನೇ ನಿನಗೆ ಪಟ್ಟಣೆಟ್ಟಿ ಬಿಡೋಣ. ಅವ ಹನುಜನೇ ಇದು ಎಷ್ಟರ ಕಾರ್ಯ ಎನ್ನ ದೃಷ್ಟಿಯಲ್ಲಿ ಇಲ್ಲ ರಾಜ ಇಬ್ಬರಾಗಿದ್ದ ಪ್ರಯತ್ನ 10 ಜನ. ಅವ ಹನುಜನೇ ಶೀಘ್ರವಾಗಿ ಒಂದು ಅಪ್ಪಣೆ ಹಾ ಕೋರ್ಗರಿವೆಯನ್ನ ಕೋರ್ಗಣಿಯಿಂದ ಧೃತರಾಷ್ಟ್ರದ ವರ್ಗಗಳಿಂದ ಹಾ ನಿಗ್ಗರಿಸಿ ಭೀಕರವಾದ ಮಾರ್ಗಗಳನ್ನು ಮೊದಗೆಳೆದು ಬರುವರು ಅಣ್ಣ ಧರ್ಮಜ. ಅವ ತಮ್ಮ ಅರ್ಜುನ ಆ ಭ್ರಷ್ಟರ ದುರ್ಯೋಧನ ದುಶ್ವಾಸನ ಹಾ ಮೊದಲ ದುಷ್ಟರನ್ನು ಹಿಡಿದು ತಳಮಳಗೊಳಿಸಿ ಗಿಳಿಮರಿಗಳನ್ನು ಹಿಡಿದಂತೆ ಹಿಡಿದರಿಂದ ಚರಣಗಳಿಗೆ ಕಡಿದನು. ಹಾ ಅವ ಹನುಜನೇ ಕಡಿಗಲಿ ವಿಕ್ರಮನಾದ ಈ ನಿನ್ನ ತಮ್ಮನ ಅರ್ಜುನ ಪರತ್ತಮ ಸಡಗರನ್ನು ನೋಡು ತರುವನಂದನ ಶೀಘ್ರವಾಗಿ ಕೊಡೆಯಿಂದ ಅವ ಹನುಜಾದಿಗಳಿರ ಹಾಗಾದರೆ ಹೇಳುವನು ಕೇಳಿ. ಅದೇನು ವಿಸ್ತಾರವಾಗಿ ಹೇಳಲ್ಲ. ಸೈರಿಸು ಭೀಮನೆ ಓ ಕಲಿಪಾರ್ಥನೆ, ಸೈರಿಸು ಭೀಮನೆ ಓ ಕಲಿಪಾರ್ಥನೆ. ಈ ಪರಿಕೋಪವು ಏನಿ ತಾಪವು, ಈ ಪರಿಕೋಪವು ಏನಿ ತಾಪವು. ಮನದಲ್ಲಿ ಕ್ರೋಧವು ಯಾತಕ್ಕೆ ಕಲವವು, ಮನದಲ್ಲಿ ಕ್ರೋಧವು ಯಾತಕ್ಕೆ ಕಲವವು. ಸೈರಿಸು ಭೀಮನೆ ಓ ಕಲಿಪಾರ್ಥನೆ. ಹನುಜಾದಿಗಳಿರ ಹೇಳುವನು ಕೇಳಿ. ಹಿರಿಯರ ಮಾತನ್ನು ಮೀರಿ ನಡೆದರೆ ರೂಢಿಯ ಜನಗಳು ಮೆಚ್ಚರು ನಮ್ಮನು. ಅವ ಹನುಜಾದಿಗಳಿರ ಹೇಳುವನು ಕೇಳಿ. ಹಿರಿಯರ ಮಾತನ್ನು ಮೀರಿ ನಡೆದರೆ ರೂಢಿಯ ಜನಗಳು ಮೆಚ್ಚರು ನಮ್ಮನು. ಕೊಡಲ ರಪ್ಪಣೆಯ ಈ ಸಮಯದ ದಿನ, ಕೊಡಲ ರಪ್ಪಣೆಯ ಈ ಸಮಯದ ದಿನ. ಸೈರಿಸು ಭೀಮನೆ ಓ ಕಲಿಪಾರ್ಥನೆ, ಸೈರಿಸು ಭೀಮನೆ ಓ ಕಲಿಪಾರ್ಥನೆ. ಅವೋ ಕಟುಕ್ರ ಶೌರ್ಯ ಘಟಿತ ಜಗಜಟ್ಟಿಯಾದ ಭೀಮಸೇನನೇ. ಅಣ್ಣ ಧರ್ಮಜ ಈ ಕಟುಕ್ರಗದ ಇಲ್ಲ ಆ ಕೆಟ್ಟ ಕೌರವರ ಕುಲವನ್ನೆಲ್ಲ ಕುಟ್ಟಿ ಕುಟ್ಟಿ ಎಣಗಳನ್ನಿಟ್ಟೊಟ್ಟಿ ಬಿಡುವ ಗಟ್ಟಿ ಬಲಡನೇ ಸರಿ. ಅವೋ ತಮ್ಮ ಭೀಮಸೇನ ಅಣ್ಣ ಧರ್ಮಜ. ಆದರೆ ಕೆಟ್ಟ ಜೂಜಿನಲ್ಲಿ ಸಕಲ ಐಶ್ವರ್ಯವು ನಷ್ಟವಾದಾಗಲೇ ನಮ್ಮ ಯತ್ನವು ತಪ್ಪಿ ಹೋಗಿತು. ಅವೋ ತಮ್ಮ ಭೀಮಸೇನ ಅಣ್ಣ ಧರ್ಮಜ ಆ ದುಷ್ಟಾತ್ಮಕರ ಕೌರವರ ಕಟ್ಟಲೆಗೆ ಸಿಲುಕಿ ಕಷ್ಟಪಡಬೇಕಾಗಿತ್ತು. ಅವೋ ತಮ್ಮ ಭೀಮಸೇನ ಅಣ್ಣ ಧರ್ಮಜ ದಿಟ್ಟವಾದ ದೈವ ಬಲ ನಷ್ಟವಾದಾಗಲೇ ನಾವು ಎಷ್ಟು ಬಲವಂತರಾಗಿದ್ದು ಏನು ಮಾಡುವುದು. ಈ ಕಾಲದಲ್ಲಿ ಸೈರಿಸಬೇಕು ಭೀಮ ರಿಪುಕುಲೋದ್ಧಾಮ. ಸ್ವಲ್ಪ ಕಾಲ ಸೈರಿಸು ಹನುಜ. ತೋರವರನ್ನು ಈ ಗದಾರ್ಥ ನನ್ನ ಬಲಬಲ ಪ್ರಜಾತ್ರಮದಿಂದ ಸೌರಿ ಬಿಡುವನ. ಆಹೋ ಅಣ್ಣಯ್ಯ. ಅವ ಹನುಜನೇ ಅಡ್ಡ ಬಂದ ಮನುಜರನ್ನು ಈ ಗದಾರ್ದಂಡದಿಂದ ಅಡ್ಡಿ ಇಲ್ಲದೆ ಗಡ್ಬಡಲ್ಲೊಂದು ಈ ತಪ್ಪಿಲ್ಲದೆ ತಡಿ ಬಿಡುವನು. ಆಹೋ ಅಣ್ಣಯ್ಯ. ಅವ ತಮ್ಮ ಭೀಮಸೇನನೇ ಆ ಕೂಳರ ಒಡಲಂ ಬಡಿದು ಕೆರಳಂ ತೆಗೆದು ಬಿಡಿ ಮಲ್ಲಿಗೆಯಂತೆ ನಿನ್ನ ಕೆರಳ ತರಿಸುವನು. ಸಂಭ್ರಮದಿಂದ ನಿನ್ನ ಪಾದಗಳಿಗೆ ತಮ್ಮಿಸಿ ಬಿಡುವನು. ಆಹೋ ಅಣ್ಣಯ್ಯ. ಅವ ಹನುಜನೇ ಕಡ
ಕೊಟ್ಟು ನೋಡು ಅಣ್ಣ ರಾಜಾಜಿರ್ಗಣ್ಣ ಸ್ವಲ್ಪ ಕಾಲ ಸೈರಿಸು ಹನುಜ. ಆಹೋ ಮೈ ಪಾಲಕ ಅವ ಹನುಜನೇ ಕೈಲಾಗದ ಏಡಿಗಳಂತೆ ಏಳಿಗೆ ಜಾಗರಿ ಮಾಡಿ ಮಾಡುವುದೇನವರು ಹಾ ಬಲಿರ ಆ ಕೂಳರಾದ ಕೌರವರು ದಾಳಿಯನ್ನು ಅಡಗಿಸಿ ಹಾ ಸೀಳಿ ಸಾವಿರಾರು ಹೋಳು ಮಾಡಿ ಈ ಭೂಮಿಯನ್ನು ನಾವೇ ಆಳ್ಕೊಂಡು ಮಾಡುವುದು ಮೇಲಾಗಿ ಕಾಡುವುದನ್ನ ರಾಜಾಗಿಗಣ್ಣ. ಅವು ತಮ್ಮ ಪಲ್ಗುಣ. ಅವು ಅಣ್ಣಯ್ಯ ನೀನು ವೀರರು ಮಹಾವೀರನೇ ಸರಿ. ಹಾ. ಆದರೆ ಮದವು ತಾಳಿದ ಗಜವು ಬಾಳೆಗಿಡದ ಪಾಳೆಗಳು ಕೀಳುವ ರೀತಿ ಹಾ. ಆ ಕೂಳರಾದ ಕೌರವರ ದಾಳಿಯ ಮಾಡಿಸಿ ಹಾಳು ಮಾಡಿದರೆ ಹಾ. ಮಾಯಗೊಳಿಸಲಿಕ್ಕೆ ಈ ಮಾಯದಿರುವ ದುಃಖದ ಗಾಯಗಳಾಗುವುದಿಲ್ಲವೇ? ಹಾ. ಅವು ತಮ್ಮ ಅರ್ಜುನ ಅವು ಅಣ್ಣಯ್ಯ ಕ್ಷತ್ರಿಯ ಧರ್ಮಗಳನ್ನು ನಿರ್ಮಲಗೊಳ್ಳುವುದಿಲ್ಲವೇ? ಹಾ. ವ್ಯರ್ಥವಾಗಿ ಕ್ರೋಧ ಮಾಡುವುದು ಸಾರ್ಥಕವಲ್ಲ ಪಾರ್ಥ. ಈ ರಣರಂಗದಲ್ಲಿ ನೀನೇ ಅತಿ ಸಮರ್ಥ. ಆಹೋ ಧರ್ಮ ಭೂಪತಿ ಅವ ಹನುಜನೇ ಪರಿಪರಿಯಿಂದ ದುರಳರ ಸಂಡಾಟ ಜೂಜಲಾಡಬೇಡವೆಂದು ಹಾ ಶಿರನಾಗಿ ಶರಣಾಗತನಾಗಿ ಬೇಡಿಕೊಂಡರ ನಿನಗೆ ಭಯಭಾರವಾಯಿತು. ತಾರು ಮಾಡುವ ಕಾರ್ಯವೇನು? ಸುರ ವರಸುತ್ತ ಲಕ್ಷ್ಮಿ ಕಾಂತನು ಯಾವ ಕಾಲಕ್ಕೆ ಏನು ಸುಖದ ಕೊಡುವನು ಹೇಳು. ಹಾ ಅದನ್ನೆಲ್ಲ ಅನುಭವಿಸಬೇಕಲ್ಲವೇ ಅಲ್ಲ ಒಳ್ಳೆಂದರೆ ಬಿಡುವುದಿಲ್ಲ ರಾಜ. ಅವ ತಮ್ಮ ಭೀಮಸೇನನೇ ಆಹೋ ಅಣ್ಣಯ್ಯ ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಸಮಯದಲ್ಲಿ ವೃದ್ಧಿ ಹೊಂದಬೇಕು, ಯಾವ ಮುಹೂರ್ತದಲ್ಲಿ ಲಾಭ ಪಡೆಯಬೇಕು, ಯಾವ ಕಾಲದಲ್ಲಿ ಕೀರ್ತಿ ಹೊಂದಬೇಕು, ಆಯಾ ಸಮಯದ ಅವುಗಳು ಬಂದು ಬಿಡದೆ ತೊಡರುವು. ಪದೇ ಪದೇ ಕಷ್ಟ ಬರುವುದೆಂಬುದು ಕನಸಿನಳು ಮರಿ. ಗುರು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಪರಿ ವ್ಯಸನವು ತರವಲ್ಲ ಹನುಜಾಗ್ರಮಣಿ ಧೀಮಣಿ. ದುರ್ಯೋಧನ 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 ಧರ್ಮಜ ಧರ್ಮಜ ಧರ್ಮಜ. ಆಹೋ ಧರ್ಮರಾಯನೇ ಇಲ್ಲ ಕೌರವೇಂದ್ರನೇ ನಿರ್ಮಲವಾಗಿ ಧಾರ್ಮಿಕನೆಂದು ಹೆಸರು ಪಡೆದು ಉರ್ವಿಯೋಳ್ ಗರಿಷ್ಠನಾಗಿ ಶ್ರೇಷ್ಠನೆಂದು ಮೆರೆದ ಹಾ. ನಿನ್ನ ಸಿರಿಯರ್ಸನು ಎಣ್ಣೆಗೆ ವಶವಾಯಿತು. ಹಾ ಆಹೋ ಧರ್ಮಂದನ ಎಲ್ಲ ಕೌರವೇಂದ್ರನೇ ಇನ್ನು ಮೇಲೆ ನೀನು ನಿನ್ನ ತಮ್ಮಂದ್ರ ಕಿನ್ನರಾಗಿ ನಾವು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕು. ಹಾ. ಆಹೋ ಧರ್ಮಜ ಎಲ್ಲ ಕೌರವೇಂದ್ರನೇ ನಿಮ್ಮ ಮರ್ಯಾದೆ ಹೋಯ್ತು, ನಮ್ಮ ಚಲವು ತೀರ್ತು, ನಿಮ್ಮ ಕೆಲಸ ಹೀಗಾಯ್ತು. ಹಾ. ಆಹೋ ಧರ್ಮರಾಯನೇ ಎಲ್ಲ ಕೌರವೇಂದ್ರನೇ ನಮ್ಮ ಆಜ್ಞೆ ಬದ್ಧರ ಇಲ್ಲೆದ್ದು ನೋಡು ಬುದ್ಧಿ ಹೇಳಿದ್ರ ನೋಡಲಾರಿಂದ ಬಾಂಧನ. ಎಲ್ಲ ಕೌರವೇಂದ್ರನೇ ಆಹೋ ಧರ್ಮಜ ಹಾಗಾದರೆ ಹೇಳುವನು ಕೇಳು. ಅದೇನು ವಿಸ್ತಾರವಾಗಿ ಧರ್ಮಜ. ನ್ಯಾಯವೇನು ಕೌರವೇಂದ್ರ ಕಪಟತನದಿಂದ ನಮ್ಮನ್ನೆಲ್ಲ ಮೋಸಗೈದೆ. ನ್ಯಾಯವೇ ನಿನಗ ನ್ಯಾಯವೇ ನಿನಗ. ಎಲ್ಲ ಕೌರವೇಂದ್ರ ಹೇಳುವನು ಕೇಳು. ಹಾಗೆ ಧರ್ಮಜ ನ್ಯಾಯವೇನು ಕೌರವೇಂದ್ರ ಕಪಟತನದಿಂದ ನಮ್ಮನ್ನೆಲ್ಲ ಮೋಸಗೈದೆ. ನ್ಯಾಯವೇ ನಿನಗ ನ್ಯಾಯವೇ ನಿನಗ. ಎಲ್ಲ ಕೌರವೇಂದ್ರ ಹೇಳುವನು ಕೇಳು. ಹಾಗೆ ಧರ್ಮಜ ಗರ್ವದಿಂದ ಧರ್ಮವ ಮರೆತು ಬಾಳಬಾರದು ಎಂದಿಗೂ ನೀನು. ಎಲ್ಲ ಕೌರವೇಂದ್ರ ಹೇಳುವನು ಕೇಳು. ಚೆನ್ನಾಗಿ
ಧರ್ಮನಾದ ಕುರುವರನೇ, ಅಹೋ ಧರ್ಮಂದನ, ಇಷ್ಟದಿಂದ ಕರೆಸಿ ಕೆಟ್ಟ ಜೂಜವಂತಂದೊಟ್ಟಿ ನಮ್ಮನ್ನು ಕಷ್ಟಪಡಿಸಬೇಕೆಂಬ ದುಷ್ಟಗುಣ ನಿನ್ನಲ್ಲಿ ಎಷ್ಟು ದಿನದನ್ನಿಟ್ಟುಕೊಂಡೆಯೋ ದುರ್ಮಾತ್ಮಕನೇ. ಎಲ್ಲ ಕೌರವೇಂದ್ರನೇ, ಅಹೋ ಧರ್ಮಂದನ, ಹಾಗಾದರೆ ಇದಕ್ಕೊಂದು ನೀತಿ ಇರುವುದು, ಹೇಳಿಮನೆ ಕೇಳು. ಏನು ಚೆನ್ನಾಗಿ ಧರ್ಮಜ. ಏಕೈಕ ಗೋಕೋ ಸಿಂಹ ಪಂಚವ್ಯಾಘ್ರ ಪ್ರಸ್ತುತಿ ಅಧರ್ಮ ನಷ್ಟ ಸಂತಾನ ಧರ್ಮ ಸಂತಾನ ವರ್ಧತೆ. ಎಲ್ಲ ಮಂದಮತಿಯಾದ ಕುನಂದನ, ಅಹೋ ಧರ್ಮಂದನ, ಇದರ ತಾತ್ಪರ್ಯವೇನೆಂದರೆ ಸಿಂಹವು ಒಂದು ಬಾರಿಗೆ 3 ಮಕ್ಕಳನ್ನು ಪಡೆಯುವುದು, ಹುಲಿವು ಒಂದು ಬಾರಿಗೆ 5 ಮಕ್ಕಳನ್ನು ಪಡೆಯುವುದು. ಆದರೆ ಅವುಗಳ ಅಧರ್ಮಗಳಿಂದ ತನ್ನ ಸಂತಾನವನ್ನೇ ನಾಶ ಮಾಡಿಕೊಳ್ಳುವುದು. ಎಲ್ಲ ಮಂದಮತಿಯಾದ ಕುರುನಂದನ, ಅಹೋ ಧರ್ಮಂದನ, ಗೋವು ಒಂದು ಸಾರಿಗೆ 1 ಕರುವನ್ನು ಪಡೆದ ಮಾತ್ರಕ್ಕೆ ತನ್ನ ಧರ್ಮ ಗುಣದಿಂದ ತನ್ನ ಸಂತಾನವನ್ನೇ ವೃದ್ಧಿ ಮಾಡಿಕೊಳ್ಳುವುದು. ಎಲ್ಲ ಮಂದಮತಿಯಾದ ಕುರುನಂದನ, ಅಹೋ ಧರ್ಮಜ, ಅನ್ಯಾಯದಿಂದ ಅರ್ಚನೆ ಮಾಡಿದ ಪದಾರ್ಥವು ಸಾರ್ಥಕವಾಗುವುದಿಲ್ಲ. ಇದು ದಿಟವೆಂದು ತಿಳಿಯೋ ಕುರುಮಂಡಲೇಶನೇ. ಬೋಲು ಬೋಲು ರೈಯಲ ಚಾರೋ ಶೂರನಾದ ಸಾರಥಿ ದೇವಾ ವಾರ ಜಗಂದಿ ನಾರಿ ಮಣಿಯಲ್ಲಾದ ದ್ರೌಪದಿಯನ್ನು ಶೂರನಾದ ಭ್ರಾತಿ ಕಾಂಕನ್ ಕೊಟ್ಟು ಕಳಿಸಿದರೆ ಸಾರಥಿ ದ್ರೌಪದಿ ಆ ನಾರಿ ಮಣಿ ಬರುವುದಿಲ್ಲವೆಂದು ಕಕ್ಕನ ಸೊತ್ತಿಂದ ಕಸಿ ನುಡಿದಂತೆ ಸಾರಥಿ ದ್ರೌಪದಿ ಆದ ಕಾರಣ ಹಿಂದಿನ ದಿನ ಕಡ್ಡಗಲಿ ರುದ್ರನ ಹಿಂದಿನ ದಿನ ಕಡೆಯಲ್ಲಿ ರುದ್ರಂತೆ ನೀನೆ ಹೋಗಿ ಸಿಂಹ ಗರ್ಜನಂತೆ ವಿಗ್ರನಾದ ತೇಜ ಎನ್ನ ತಮ್ಮ ದುಶ್ಯದ ಶೀಘ್ರವಾಗಿ ಕರೆತರು ಅಂತ ನಾನು ಸಾರಥಿ ಹೋಗಿ ನಿಮ್ಮದಿ ಜಾತೆ ಕಮಿಷನ್ ದೇವ. ದುಶ್ಯಾಸನ ರೆಡಿ ಇರಬೇಕು. ದುಶ್ಯಾಸನ ದುಶ್ಯಾಸನ ಮುದ್ಕುನ್ಗೋಡ ಯಾರು ಗೊತ್ತಾಗಲ್ಲ, ನೀವು ಯಾರಂತ ಹೇಳಿದ್ರೆ ಮಲ್ಲಾರೆಡ್ಡಿ ಅಲ್ಲಿ ಕೂಡ ಪತ್ರ ಸೋಮಲಿಂಗಪ್ಪ ಅವರು ಇಲ್ಲಿ ಕುಂತವ್ರು ಅಷ್ಟೇ ಬೇಡ. ಅಷ್ಟೇ. ಪೊಲೀಸ್ ಸಿಬ್ಬಂದಿಯವ್ರ ಮೇಲೆ ಬರ್ಬೇಕಾಗಿರಂತೆ. ರೆಡ್ಡಿ ಸತ್ಯನಾರಾಯಣ ರೆಡ್ಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಲ್ಲಿಕಾರ್ಜುನ ರೆಡ್ಡಿ ಆರಕ್ಷಕ ಠಾಣೆಯ ಸಿಬ್ಬಂದಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಬ್ರು ಪಿ ಮಲ್ಲಿಕಾರ್ಜುನ ರೆಡ್ಡಿ ತಗೊಳಪ್ಪ, ಯಾರು 4 ಆರಕ್ಷಕ ಠಾಣೆಯ ಸಿಬ್ಬಂದಿ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಎಲ್ಲ ಇದ್ರು ವೇದಿಕೆ ಮೇಲೆ ಬರಬೇಕು. ಮೋಹನ್ ರೆಡ್ಡಿ, ಮುದುಕನ್ ಗೌಡ, ಬಿ ಕೇಶವರೆಡ್ಡಿ, ಆಯ್ತು ಗಂಗಮ್ಮ ಕಲ್ಯಾಣಪ್ಪ, ಕಲ್ಯಾಣಪ್ಪ ಕಾಕ, ಮಲ್ಲಮ್ಮ, ಮಾರಮ್ಮ, ಸಿದ್ದಯ್ಯ ಸ್ವಾಮಿ, ಶಿವರಾಮಗೌಡ, ಅವ್ರು ಯಾರು ಬಂದಿಲ್ಲ ಅಲ್ಲಿಷ್ಟೇ. ಶ್ರೀ ಮುರಳೀಕೃಷ್ಣ ಕಾಂಗ್ರೆಸ್ ಮುಖಂಡರು ಇವರು ಈ ಬಯಲಾಟದ ಸಂಘಕ್ಕೆ 21,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅಧ್ಯಕ್ಷ ಬಂದು ಸ್ವೀಕರಿಸಬೇಕು, ಮ್ಯಾನೇಜರ್ಗಳು ಬಂದು ಸ್ವೀಕರಿಸಬೇಕು. ಪಿ ಮಲ್ಲಿಕಾರ್ಜುನ ರೆಡ್ಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರು ಈ ಬಯಲಾಟದ ಸಂಘಕ್ಕೆ 1100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಮಲ್ಲಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ 11. ಮಲ್ಲಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರು ಕೂಡ ಈ ಬಯಲಾಟದ ಸಂಘಕ್ಕೆ 1100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ಈ ಬಯಲಾಟ ಸಂಘಕ್ಕೆ 1,001 ರೂಪಾಯಿಗಳನ್ನು ಆಯರ್ ಮಾಡಿರ್ತಾರೆ.
1001 ಮೋಹನ್ ರೆಡ್ಡಿ ಅವರು ಈ ಬಲ್ಲಾಳ ಸಂಘಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಬಸ್ಗೇರಿ ಕೇಶವ ರೆಡ್ಡಿ ಅವರು ಈ ಬಲ್ಲಾಳ ಸಂಘಕ್ಕೆ 1001 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿರ್ತಾರೆ. ಬಸವಳ್ಳಿ ಸುರೇಶ್ ರೆಡ್ಡಿ ಅವರು ಬಲ್ಲಾಳ ಸಂಘಕ್ಕೆ 2001 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿರ್ತಾರೆ. ದುಶ್ಯಾಸನ ಕರ್ಕಮರೆ ಬಿ ಮುರಳೀಕೃಷ್ಣ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಕಾಂಗ್ರೆಸ್ ಮುಖಂಡರು ಇವರು ಈ ಬಯಲಾಟದ ಸಂಘಕ್ಕೆ 21,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಮ್ಯಾನೇಜರ್ಗಳು ಬಂದು ಸ್ವೀಕರಿಸಬೇಕು. ಮ್ಯಾನೇಜರ್ ಮಲ್ಲಿಕಾರ್ಜುನ ಅವರು ಬಂದು ಸ್ವೀಕರಿಸಬೇಕು. ಕರ್ಕಮರೆ ಒತ್ ಮಾಡುವರ್ರಿ ಅರ್ಜೆಂಟ್ ಕರ್ಕಮರೆ. ದುಶ್ಯಾಸನ ಕರ್ಕಮರೆ ಅರ್ಜೆಂಟ್ ಕರ್ಕಮರೆ. ನನಗೇನು ಗೊತ್ತ ಅವ್ರ ಹೆಸರು. ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಈ ಬಯಲಾಟದ ಸಂಘದ ಕಡೆಯಿಂದ ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತದೆ. ಸಾತು ನಮಗ ಕನಸಾತು ನಮಗ ಮನಸ್ಸಾತು ನಮಗ ಕನಸಾತು ನಮಗ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಸರ. ಬಂದೇನೆ ನಿನಗೋ ತಿರುಗಪ್ಪಡನೆ ಮಾರೇ. ಮಂತ್ರಿ ಕೆ ನರಸಪ್ಪ ಇವರು ಅರ್ಧ ತೊಲೆ ಬಂಗಾರದ ಉಂಗುರವನ್ನು ದುಶ್ಯಾಸನ ಪಾತ್ರಕಾರ ಮಾಡುತ್ತಾರೆ. ಸಿ ಸುಶೀಲಪ್ಪ ಗುಡಿಕಲ್ಲು ಇವರು ದುಶ್ಯಾಸನ ಪಾತ್ರಕ್ಕೆ ಬೆಳ್ಳಿ ಕಡಗವನ್ನು ತಯಾರು ಮಾಡಿರುತ್ತಾರೆ.
ದೇವಾ ಜಂಬು ಜಂಬಾರಿಸಿಲ ಸ್ತಂಭ ಗಂಭೀರ ಶತಕುಂಭ ಸಭಾ ಮುಂಭಾಗದಲ್ಲಿ ನಿಂತು ಅಂಬುಜ ನೇತ್ರನಂಬೆಂಬಿಡದ ಸಂಭ್ರಮದಿಂದ ಭಜಿಸುವ ನೀನು ದಾರುಣರನೇ ಓ ದೇವ ನಾವು ದಾರಂದರೆ ಬಿಟ್ಟು ಬೆಳೆಯಬೇಕು ರೈತರ ಮಕ್ಕಳಾಗಿ, ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ. ಮಾಡಿ ಮುಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ. ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಭೈರ್ಯಲ ಸಾರಥಿ ನಾವು ದಾರೆಂದರೆ ತಾರುದೇವ ಮಂಡಿತ ಪೃಥ್ವಿಯ ಉದ್ದಂಡನಾಗಿ ಪುಟ್ಟಿದ ಚಂಡ ಮಾರ್ಥಂಡ ಮಂಡಲಿ ಪ್ರಭಾ ಕುಂಡಲಿಕ ಕಿರೀಟಿಮಣಿ ಬಾಣಂಗಳಂದಿ ಕಡಲ ಪುಡವಿ ನಡುಗುವಂತೆ ನಡ ತಂದ ದುಡ ಬಲಡ್ಡನಂ ಕಂಡು ಕಡು ಭಕ್ತಿಯಿಂದ ಧಾರಂದು ಕೇಳುತ್ತೀಯ. ಹೌದು ದೇವ. ಅಲಾ ಸಾರಥಿ ದೇವರೇ ಭಾಸುರ ವಾಸುರ ಪ್ರಭಾ ಶತಕೋಟಿ ಪ್ರಚೋಪ್ತ ದೀಪ್ತ ಹೇಳುವ ಪ್ರಕಾರ ಸೂಕ್ತ ಪ್ರತಾಪನಾಗಿ ಪ್ರಸ್ತುತ ನಿಸ್ಥಾಲ ವಿಸ್ತಾರವಾಗಿ ಹಸ್ತಿನಾವತಿ ಪಟ್ಟಣಕ್ಕೆ ದಿಟ್ಟತನದಿಂದ ಪಟ್ಟದರಸನಾಗಿ ಮಿತ್ರ ಮನ ಶತಪುತ್ರ ಧಾತ್ರಿಯೋ ಶತಗುಣ ಸೂತ್ರ ತಾತ್ರ ಹರಿ ರಕ್ತಲ ದೈತ್ಯ ನಿರಾಡ್ಘೋಷಣ ಬರಾಡ್ನನು ಸುದಶರದಿ ಪಟಿಹರ ದಿಂಡೀರ ಮಂಡಿತ ಪುಂಡಲಿಕ ಬಾಂಡವನಾಗಿ ಮಧ್ವಾರ ಗರ್ವ ನಿರ್ವಾಕನಾದ ದುರ್ಯೋಧನನ ತಮ್ಮ ಶಾಶ್ವತ ಐಶ್ವರ್ಯವಶನಾದ ಗಂಡು ಗಲಿಭೂಪ ಶ್ವಾಸ ಮಹಾರಾಜನೆಂದು ಜೈಬೇರ್ಯಂ ಓಡಿಸುವ ಸಾರಥಿ ಎಂಬ ಜನ ವೈರಿಗಳು ಕಂಡರೆ ಝಲ್ ಝಲ್ ಎನ್ನುವುದು ಈ ದುಶ್ವಾಸನ ಬಾಣ. ತಮ್ಮಿಷ್ಟದಂತಾಗಲಿ ದೇವ. ದುಶ್ಯಾಸನ ಮಹಾರಾಜರು ತಾವಾದರೆ ಈ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೀಯಾ? ಹೌದು ದೇವ. ಫಲ ಸಾರಥಿ ಭೂಪತಿ ಚತುರ್ವೇದ ಶಾಸ್ತ್ರ ಪುರಾಣ ವೈದ್ಯ ಶಿಲ್ಪ ಶಕುನ ಸಾಮುದ್ರಿಕ ಕಾಮರೂಪ ಫಲ ಸಾರಥಿ ಭೂಪತಿ ಮಣಿಸಿದ್ಧಿ ಮಂತ್ರ ಸಿದ್ಧಿ ವಚನ ಸಿದ್ಧಿ ಪರೋರಕ ಸಿದ್ಧಿ ಫಲ ಸಾರಥಿ ಭೂಪತಿ ಅಗ್ನಿಸ್ತಂಭನ ಜಲಸ್ತಂಭನ ಇಂದ್ರಜಾಲ ಮಹೇಂದ್ರಜಾಲ ಫಲ ಸಾರಥಿ ಭೂಪತಿ ಆಕರ್ಷಣ ವಿಕರ್ಷಣ ಉದ್ವೇಷಣ ಮಹೋಯನ ಫಲ ಸಾರಥಿ ಭೂಪತಿ ಚಿತ್ರಕರ್ಮ ಶೀಲಕರ್ಮ ಧಾರಕರ್ಮ ಫಲ ಸಾರಥಿ ಭೂಪತಿ ಅದೃಷ್ಟಕರಣಿ ದುರ್ಗರಣಿ ವಾಣಿಜ್ಯ ಮನಶಾಸ್ತ್ರ ಕಾಮಶಾಸ್ತ್ರ ಧರ್ಮಶಾಸ್ತ್ರ ಫಲ ಸಾರಥಿ ಭೂಪತಿ ಪುರುಷ ಲಕ್ಷಣ ಗೋಲಕ್ಷಣ ಗೊಡಗ ಲಕ್ಷಣ ಶೃಂಗಾರ ಲಕ್ಷಣ ಫಲ ಸಾರಥಿ ಭೂಪತಿ ಯೋಗ ಲಕ್ಷಣ ಕಾರ್ಯಲಕ್ಷಣ ನಾಟಕ ಲಕ್ಷಣ ಕವಿತೆ ಲಕ್ಷಣ ಫಲ ಸಾರಥಿ ಭೂಪತಿ ಗಜರೋಹಣ ಧ್ವಜಾರೋಹಣ ಫಲ ಸಾರಥಿ ಭೂಪತಿ ಪರಕಾಯ ಪ್ರವೇಶಗಳಲ್ಲಿ ಗನ್ನ ಸಾರವಾದ ಚೌಶಿಷ್ಟ ವಿದ್ಯಂಗಳಲ್ಲಿ ನಿಪುಣನೆನಿಸಿದ ನಮ್ಮ ಹಾಗ್ರಜನಾದ ಕೌರವೇಂದ್ರನ್ನು ಕರೆಸಲಾಗಿ ಶೀಘ್ರದಿಂದ ಬರೋಣವಾಯಿತು ಕಂಡಿಯ ಸಾರಥಿ ನಮ್ಮ ಹಾಗ್ರಜನಂ ತೋರಿಸು ಈ ಅನ್ನ ಮನ ಸಂತೋಷ ಪಡಿಸು ಸಾರಥಿ ಹದಿಜಾಗ್ರತಿ ತಮ್ಮಿಷ್ಟದಂತಾಗಲಿ ದೇವ.
ಅಗ್ರಜ ಐಶ್ವರ್ಯ ಮಸ್ತು ಹನುಜ ಮೇಲೆ ಕೇಳು. ಅಹೋ ಅಗ್ರಜ ನಾನೊಂದು ಮಾತು ಅವನು ಚೆನ್ನಾಗಿ ಕೇಳು. ಹಾಗೇನು ಚೆನ್ನಾಗಿ ಹೇಳು ಹನುಜ. ಅಹೋ ಅಖಂಡ ರಿಪುಕುಲ ಪ್ರಚಂಡನಾದ ಈ ಭೂಮಂಡಲ ರಾಯರ ಗಂಡನೇ ಅಹೋ ಹನುಜ, ಈ ಅನ್ನಂ ಕರೆಸಿದ ಕಾರಣವೇನು ಶೀಘ್ರದಿಂದ ಹೇಳು ಅಗ್ರಜನೇ. ಇಷ್ಟದಿಂದ ಆಗಲ್ಲ ಹನುಜ. ತಂಡ ತಂಡದಿ ಪುಟ್ಟಿರುವ ಪ್ರಾಣಿಗಳ ಹಿಂಡುಗೆಡುಗುವ ದಂಡದಾರನನ್ನೆದುಕೊಂಡು ಬರಲೇ ರಾಜವಾಗಿ ಏಕಂಬರ್ಮ ಹನುಜ. ಅಹೋ ಅಗ್ರಜ ಅಹೋ ಹನುಜ, ಚಂಡ ಪ್ರಚಂಡ ಸೂರ್ಯ ಮಂಡಲವನ್ನು ಈ ಭೂಮಂಡಲಕ್ಕೆ ಹಪ್ಪಳಿಸಿ ಬಿಡಲೇ. ಅಹೋ ಅಣ್ಣಯ್ಯ, ಅಹೋ ತಮ್ಮಯ್ಯ, ಸಾವಿರ ಪಣಿಗಳುಳ್ಳ ಆದಿಶೇಷನಂ ಘಾಸ ಮಾಡಿಬಿಡಲೇ. ಅಹೋ ಅಗ್ರಜ, ಅಹೋ ಹನುಜ, ಉಡು ರಾಜ್ಯ ಗಣನಂಗಳಂ ಧಡ್ ಧಡನೆ ಈ ಪಡವಿಗೆ ಕೆಡವಿ ಬಿಡಲೇ. ಅಹೋ ಅಗ್ರಜ, ಅಹೋ ಹನುಜ, ಕೊಬ್ಬಿನಿಂದ ಮಪ್ಪುಗೊಂಡಿರ್ಪ ರಾಯರನಿಬ್ಬರು ಅಡಗಿಸಿ ಇದ್ದಾಗ ಮಾಡಿಬಿಡಲೇ. ಅಹೋ ಅಣ್ಣಯ್ಯ, ಅಹೋ ತಮ್ಮಯ್ಯ, ಮತ್ಯಾವ ಕಾರ್ಯಕ್ಕೆ ವೇಳೆ ಅಂದ್ಕೊಡ್ವಿ ಅಣ್ಣ ರಾಜಾಗ್ರ ಗಣ್ಣ. ಅಹೋ ಶೂರನಾದ ಸಹೋದರನೇ ಕೇಳು. ಅಹೋ ಅಗ್ರಜನೇ ಅದೇನು ಹೇಳು. ಧಾತ್ರಿಯೋ ಶತ್ರುಗಳಾದ ಪಾಂಡಪುತ್ರ ರಾಜಯೋ ಘನವಾದ ಧನ ಕನಕ ವಸ್ತು ವಾಹನಂಗವು ಪ್ರಸಿದ್ಧವಾದ ಜೂಜಿನಲ್ಲಿ ಶುರುಗೊಂಡ್ರು. ಅಹೋ ತಮ್ಮಯ್ಯ, ಅಹೋ ಅಣ್ಣಯ್ಯ, ಲೋಕ ಪ್ರಸಿದ್ಧರಾದ ಪಾಂಡ ನಮ್ಮ ಆಜ್ಞಾಬದ್ಧರ ಇಲ್ಲೇ ಬಿದ್ದು ನೋಡು ಅನುಜಗಣೆ ಮಣೆ. ಅಹೋ ಗಂಡುಗರಿಗಳೆಂಬ ಗಜಾರ್ದಂಡಕ್ಕೆ ಮೃಗರಾಜನಂತೆ ಪರಿಶೋಭಿಸುವ ಚಂಡ ವಿಕ್ರಮನಾದ ಅಗ್ರಜನೇ. ಅಹೋ ಅನುಜ, ಇಂಡು ರಾಯರ ಗಂಡುಗರಿಗಳೆಂದು ಈ ಭೂಮಂಡಲದ ಗಂಡುಗರಿಗಳಾದ ಪಾಂಡವರು ನಮ್ಮ ಸೆರೆ ಸಿಕ್ಕರೆ ನಮ್ಮ ಮರೆ ಒಕ್ಕರೆ ಅವರ ಸಿರಿ ನಮಗೆ ದಕ್ಕಿದೆ. ಸೈ ಭಲ ಭಲ. ಹಾಗಾದರೆ ದಿಗ್ಗಗನ ಪಾತಾಳ ಸ್ವರ್ಗಗಳಲ್ಲಿ ಈ ಅಗ್ಗಳವಾದ ನಮ್ಮ ಸಂಪತ್ತನ್ನು ತಗ್ಗಿಸುವವರು ಯಾರಿಲ್ಲವೋ ಹೌದಾ ದಿಗ್ಗಜಂದ್ರೆ ಸುಂಡಲ ಮಂಡಿತೋರ್ದಂಡನಾದ ಈ ಭೂಮಂಡಲ ರಾಯರ ಗಂಡನೇ. ಬೋಲರೈ ಭೂಮಂಡಲದ ಗಂಡಗರ ಎಂಬ ತಂಡಕ್ಕೆ ಪ್ರಚಂಡ ವಿಕ್ರಮಂತೆ ಪರಿಶೋಭಿಸುವ ಅನುಜಗಣೆ. ಅಹೋ ಅಗಯ್ಯ, ಹಿಂದಿನ ದಿನ ದೂತನಾದ ಪ್ರಾತಿ ಕಾಮಿಕನಂ ಕೊಟ್ಟು ಕಳಿಸಿದರೆ ಅಹೋ ಅನುಜ, ಅಹೋ ಅಣ್ಣಯ್ಯ, ಆ ಚಪ್ಪಲ ಚಿಂತನೆಯಾದ ದ್ರೌಪದಿ ಬರುವುದಿಲ್ಲವೆಂದು ಗಕ್ಕನ ಸೊಕ್ಕೆಂದು ಕಸೆನ್ನುಟ್ಟಂತೆ. ಅಹೋ ಅನುಜ, ಅಹೋ ಅಗ್ರಜ, ಆದ ಕಾರಣ ಹಿಂದಿನ ದಿನ ಕಡ್ಡಕಲಿ ರುದ್ರನಂತೆ ನೀನೇ ಹೋಗಿ ಆ ಚಡಮ್ಮಚ್ಚಳಾದ ಬಡನಡಿನ ಪಾಂಚಲಿಯಂ ಕಿಂಚುತ್ತಾದ ಕರ್ಣ ಇಲ್ಲದ ಅವಳ ಬೆಡಗಿನ ವೈರಕ್ಕೆ ಮನ ಮರಗದೆ. ಅಹೋ ತಮ್ಮಯ್ಯ, ಅಹೋ ಅಣ್ಣಯ್ಯ, ಅವಳ ಜಡೆ ಮುಡಿಯಂತ ದರ್ದರ್ನೆ ಹೆದೆ ಬಿಡುತ್ತಮ್ಮ. ಇದನ್ನೇ ಜ್ಞಾನ. ಅಹೋ ಉಗ್ರತರ ತೇಜ ವಿಗ್ರಹನಾದ ಅಗ್ರಜನೇ. ಅಹೋ ಅನುಜ, ನಿನ್ನ ಹಪ್ಪಡೆಗೆ ತಪ್ಪದವಾಗಿ ಆ ಸರ್ಪವೇಣಿಯಳಾದ ದ್ರೌಪದಿಯನ್ನು ಕಪ್ಪನೆ ಪಿಡಿದು ನಿನ್ನ ಪಾದಚರಣಕ್ಕೆ ತಂದೊಪ್ಪಿಸೋರು. ತಡ ಮಾಡದೆ ಆಜ್ಞೆಯಂ ಕೊಡು ಅಣ್ಣ ರಾಜಾಗ್ರ ಗಣ್ಣ. ಆಹೋ ಚಂಡ ಬರದಂಡ ಇಂಡರಾರ ಗಂಡನೆ, ನಿನಗೆ ಜಯವಾಗಲಿ ಹೋಗಿ ಬಾ ಅನುಜಗಣೆ ಭೀಮಣೆ. ಸಾರಥಿ ಇಂದಿನ ದಿನ ಮಂದಮತಿಯಳಾದ ಪಾಂಡವರ ಸತಿಮಣಿಯಳಾದ ಪಾಂಚಾಲಿಯನ್ನು ದೂತನ್ನಾದ ಪ್ರಾತಿ ಕಾಮಿಕನನ್ನು ತರಾಂದೇರಿಸುವರೆ ಬರುವುದಿಲ್ಲವೆಂದು ಕಕ್ಕರೆ ಸೊಕ್ಕಿನಿಂದ ಧಿಕ್ಕರಿಸಿ ನುಡಿದಂತೆ. ಆದ ಕಾರಣ ಕಡಗಲಿ ರುದ್ರನಂತೆ ನಾನೇ ಹೋಗಿ
ಜಡಮತಿಗಳ ಜಡಮುಡಿಯ ಪಿಡಿದು ಜರ್ಜರ್ ನಡೆದುಕೊಂಡು ಬರೋನು. ಇದಕ್ಕೆ ಆ ತ್ರಿಮೂರ್ತಿಗಳು ಏನಾದರೂ ಅಡ್ಡ ಬಂದರೆ ಬಹಳಿ ಅವರನ್ನು ನೋಡಿಕೊಳ್ಳುವೇನೋ. ಸಾರದೆ ಜಾಗ್ರತೆಯಿಂದ ಚಂದನಕ್ಕೆ 9 ತುರಂಗಗಳನ್ನು ಬಂಧಿಸಿ ಈ ಅನ್ನ ಸಮ್ಮುಖದ ರಥವನ್ನು ತಂದು ನಿಲ್ಲಿಸು. ಆ ದ್ರೌಪದಿ ಇರುವ ಮಂದಿರಕ್ಕೆ ರಥವನ್ನು ಬಿಡು ಸಾರಥಿ. ಅದು ಜಾಗೃತಿ ತಮ್ಮಿಷ್ಟದಂತಾಗಲು ದೇವ. ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸು, ದೇವ ಅನವರತ ಪರಿಪಾಲಿಸು. ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸು, ದೇವ ಅನವರತ ಪರಿಪಾಲಿಸು. ನೀರ ಅಂಗಳ ಆಮನೆ ಮಂಗಳ, ನೀರ ಅಂಗಳ ಆಮನೆ ಮಂಗಳ, ಆನಂದ ತುಂಬಿದ ನಗೆಯ ಬೆಳದಿಂಗಳ, ಆನಂದ ತುಂಬಿದ ನಗೆಯ ಬೆಳದಿಂಗಳ. ನಿನ್ನಿಂದ ಇರವೋ ನಿನ್ನಿಂದ ಬರವೋ, ನಿನ್ನಿಂದ ಇರವೋ ನಿನ್ನಿಂದ ಬರವೋ. ಸೌಭಾಗ್ಯವತಿಯರಿಗೆ ಪರಮ ಮಂಗಳವು, ಸೌಭಾಗ್ಯವತಿಯರಿಗೆ ಪರಮ ಮಂಗಳವು. ಶ್ರೀ ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸು, ದೇವ ಅನವರತ ಪರಿಪಾಲಿಸು, ಪರಿಪಾಲಿಸು, ಪರಿಪಾಲಿಸು. ನಮೋ ನಮೋ. ಐಶ್ವರ್ಯ ಮಸ್ತು ಮೇಲೆ ಕೇಳಿ ಪ್ರಾಣಕಾಂತಿ. ಕಾಂತ, ಅಹೇ ಕಾಂತಿ, ನೀನು ಹೋಗುವ ಪಯಣವೆಲ್ಲಿಗೆ? ನಾ ಹೋಗುವ ಪಯಣವು ನಿನಗೆ ಯಾತಕ್ಕೆ ಬೇಕು ಕಾಂತಿ? ನಿನ್ನ ಸತ್ಯವನ್ನು ತಿಳಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತಿ. ಪ್ರಿಯ, ಹೇಳಿ. ಯಾತಕ್ಕೆ ತಿಳಿಸುವುದಿಲ್ಲ? ನಾನು ಸದ್ಯದ ಮುಂದೆ ತಿಳಿಸಿದರೆ ನಾ ಹೋಗುವ ಕಾರ್ಯವು ಜಯವಾಗುವುದಿಲ್ಲ. ಹಾಗಂದವರು ಯಾರು ಪ್ರಿಯ? ಅಲ್ಲಿ ಕುಂತಿರೋರು ನೋಡು, ಅಲ್ಲಿರ್ಪರೇ ಹೇಳಿರುವರು. ನಲ್ಲ, ನಲ್ಲಿ ಹಾಗಾದ್ರೆ ಹೇಳಿದನೆ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ ತಿಳಿದೋ ಎನ್ನಗೆ ಓ ರಮಣ, ಎಲ್ಲಿಗೆ ನಿನ್ನಯ ಪಯಣ?
ಕಾಂತೆ ಕರದಲ್ಲಿ ಕೋದಂಡವನ್ನು ಹಿಡಿದು ನೀನು ಹೋಗುತ್ತಿರುವ ಪಯಣವೆಲೆಗೆ ರನ್ನ ಬುದ್ಧಿ ಸಂಪನ್ನ ಅಹೇ ಸಡಗರ ಮಡದಿಯಾದ ಪದ್ಮಗಾಂಧಿ ಪತಿ ಸಿದ್ಧಾಂತದೊಳಗಿದ್ದ ರಾಜಕಾರ್ಯದ ಸುದ್ದಿಗಳು ನಿನಗೇನು ಗೊತ್ತು? ನನಗೆ ಕೇಡು ಮಾಡಿದ ಬಂಡ ಪಾಂಡವರ ಸತಿಮಣಿಗೆ ಪ್ರತಿಭಂಗ ಮಾಡುವ ರೂಢಿಯೇ ಸರಿ. ಘಾರವಾದ ಮೂಢ ಮಾತುಗಳನ್ನಾಡಿದರೆ ನಿನ್ನ ಬಾಳೆ ನಟ ಹಾಕಿಲ್ಲ ಪದ್ಮಗಾಂಧಿ. ಈ ಮಧ್ಯಗಂಧಿ ಕಾಂತ ಅಹೇ ಕಾಂತೆ ಪ್ರಿಯ ಪ್ರಿಯರೇ, ಪತಿರತೆಯಾದ ದ್ರೌಪದಿಯನ್ನು ಹೇಳ್ತಾರಲ್ಲ ಹೊರಟಿವೆಯಾ? ಸಹಜವಾಗಿ ಹೊರಟಿರೋದು ಸುಂದರಿ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ಕಾಂತೆ? ಪರ ಸ್ತ್ರೀಗಳನ್ನು ಅಕ್ಕ ತಂಗಿಯೆಂದು ಭಾವಿಸಬೇಕು. ಪರ ಸ್ತ್ರೀಯರಾದರೂ ಚಿಂತೆ ಇಲ್ಲ, ನಮ್ಮ ಅಣ್ಣನ ಹಾಗೆ ಆಗಿರೋದು ಸುಂದರಿ. ನಲ್ಲ ನಲ್ಲಿ ಹಾಗಾದ್ರೆ ಹೇಳಿದನಿ ಕೇಳು. ಅದೇನು ಮಾತು ಚೆನ್ನಾಗಿ ಬಾ ಪ್ರಿಯ ಸುಂದರ ಎನ್ನ ಮನ ಚಂದಿರ ಸುಂದರ ಸುಂದರಿ. ಕುರುವೀರರೆ ಬಹದುರದೀರರೆ ಓ ಕುರುವೀರರೆ ಬಹದುರದೀರರೆ ನೀಯನ್ನ ಮಾತು ಕೇಳೋ ಸುಂದರನೇ, ನೀಯನ್ನ ಮಾತು ಕೇಳೋ ಸುಂದರನೇ. ಅಂತ ಹೇ ಕಾಂತೆ, ಆ ದ್ರೌಪದಿ ಎಂತವಳು ಗೊತ್ತೇ? ಅವಳು ಎಂತವಳು ಸುಂದರಿ? ಸುಂದರ ಸುಂದರಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪತಿರತೆಯ ಗತಿಮನಿ ಮಹಾಂತಳು, ಪತಿಗಳನ್ನು ಹೈವರನು ಪಡೆದಿರುವಳ. ಪತಿರತೆಯ ದ್ರೌಪದಿಯು ಮತಿವಂತಳು, ಪತಿಗಳನ್ನು ಹೈವರನು ಪಡೆದಿರುವಳ. ಹರಿಕರುಣ ವರದಿಂದ ಜನಸಿರುವಳ. ಹರಿಕರುಣ ವರದಿಂದ ಜನಸಿರುವಳ. ಈ ಜಗದಳು ಈ ಜಗದಿ ಸನ್ಮಾನ ಸನ್ಮಾರ್ಗಳು. ಓ ಕುರುವೀರನೆ ಬಾಧುರಧೀರನೆ, ಓ ಕುರುವೀರನೆ ಬಾಧುರಧೀರನೆ, ನೀಯನ್ನ ಮಾತು ಕೇಳೋ ಸುಂದರನೇ, ನೀಯನ್ನ ಮಾತು ಕೇಳೋ ಸುಂದರ. ಪ್ರಾಣಪತಿ, ಹೇ ಪ್ರಾಣಕಾಂತಿ, ಆ ಮಹಾಪ್ರತಿರತಿಯಾದ ದ್ರೌಪದಿ ಮತಿವಂತಳು. ಅಂಥ ಮತಿವಂತಳ ಕೂಡ ನೀನು ಹೋಗಿ ಹೇಳುತ್ತಿರುವನೆಂದು ಹೇಳುವಿಯಲ್ಲ. ಸಹಜವಾಗಿ ಹೇಳೋರು ಸುಂದರಿ. ಈ ಮಾತನ್ನು ಮಾತ್ರ ನಾನು ನಂಬಲಾರೆನು. ಯಾತಕ್ಕೆ ನಂಬಲಾರಿ ಸುಂದರಿ? ಅಂತ ಹೇ ಕಾಂತಿ, ಆ ಪಾಂಡವರನ್ನು ಸದಾ ಕಾಪಾಡಲು ಶ್ರೀಹರಿ ಇರುವನು. ಹ. ಆದ್ದರಿಂದ ನೀನು ಸರ್ವತ ಹೋಗಬೇಡ ಕಾಂತ, ಮಹಾಗುಣವಂತ. ಹೇ ಮಡದಿ ಶಿರೋಮಣಿ, ಪ್ರಾಣಪತಿ ಕಾಲರುದ್ರನು ಮುದ್ರೆಯೊಳ ಬಂದರು ಶೌರ್ಯಬದ್ಧರಾಗಿ ಭೀಮ ಅರ್ಜುನರನ್ನು ಈ ಅನ್ನ ತೋಳ್ಬಲದಿಂದ ಸಿಳಿ ಸಾವಿರವಳ ಮಾಡಿದನು. ಆ ಕೂಳರ ಸುದ್ದಿಯನ್ನು ಎನ್ನ ಮುಂದೆ ಹೇಳಬೇಡ ನಾರಿ, ನಿಡಿನಿ ಅರಮನೆಗೆ ದಾರಿ. ಮುಕ್ಕುಂಡಿ ಯಲ್ಲಪ್ಪ ಮೇಸ್ತ್ರಿ ಇವರು ಮಂಜು ಅಕ್ಕನವರಿಗೆ 200 ರೂಪಾಯಿ ತಬಲ ಮಾಸ್ಟರ್ ಇರ್ತಕ್ಕಂಥ ಬಸವರಾಜ್ ಅವರಿಗೆ 100 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟ ಕಲಹಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅವರಿಗೆ ನಮ್ಮ ವಂದನವು. ಪ್ರಿಯ ಪ್ರಿಯಳೇ ಸುಂದರ, ಸುಂದರಿ, ನೀನಂಥ ಬಲವಂತನೇ,
ನಿನಗೆ ತಿಳಿಯದೆ ಸುಂದರಿ ನಾನು ಎಂತ ಬಲವಂತನೆಂದು. ಕಾಂತ ಕಾಂತೆ, ಪಾಂಡವರಂದ್ರೆ ಸಾಮಾನ್ಯದವರೆಂದು ತಿಳಿಯಬೇಡ. ನಾನೇನು ನಿನಗೆ ಸಾಮಾನ್ಯನೇ ಸುಂದರಿ. ನಲ್ಲ ನಲ್ಲಿ ಹಾಗಾದ್ರೆ ಹೇಳುವನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ನೀನ್ಯಾವ ಬಲವಂತ ಪಾಂಡವರೊಳಗೆ ನಿನ್ನ ಕಂದ ಬಿಡು ನಿನ್ನಯ ಕಲವೋ ಕಾಂತ. ಸಾಮಾನ್ಯದವರೆಂದು ತಿಳಿಯಬೇಡ. ನಾನೇನು ಸಾಮಾನ್ಯನೇ ಸುಂದರಿ. ಕಾಂತ ಹೇ ಕಾಂತೆ, ಅರ್ಜುನನು ಎಂಥವನು ಗೊತ್ತೇ? ಅವನು ಎಂತವನು ಸುಂದರಿ? ಪಾಶುಪತಾಸ್ತ್ರವನ್ನು ಪಡೆದಿರುವನು ಆ ಅರ್ಜುನನು. ಭಿಕ್ಷಾಗಾರನ ಸುದ್ದಿ ಎನ್ನ ಮುಂದೆ ಹೇಳಬೇಡ ಸುಂದರಿ. ಅಲ್ಲ, ಏನಲ್ಲೇ ಭೀಮನ ಎಂತವನು ಗೊತ್ತೇ? ಅವನು ಎಂತವನು ಸುಂದರಿ? ಬಂಡಿ ಅನ್ನವನ್ನುಂಡು ಬಕಾಸುರನನ್ನೇ ಗುದ್ದಿಕೊಂಡವನು. ಅವನು ನಮ್ಮ ಅಣ್ಣನ ಹಳಿಯಲ್ಲಿ ಬಿದ್ದಿರೋನು ಸುಂದರಿ. ಕಾಂತ ಹೇ ಕಾಂತೆ, ಆದ್ದರಿಂದ ಹೇಳುವನು ಸರ್ವತ ಹೋಗಬೇಡ ಕಾಂತ, ಮಹಾಗುಣವಂತ. ಹೇ ವಾರಿಜ ಗಾಂಧಿಯೇ, ಯಾವ ಸುಂದರನ ಈಡು ಜೋಡಿಲ್ಲದ ಪರಾಕ್ರಮನಾದ ಎನ್ನಗೆ ಶ್ರೀಕೃಷ್ಣನು ಸಹ ಈಡಗಲರನು. ಹೌದೇ? ಹೇ ಮೂಡವನಿದೆ ಗಣಪತಿ, ಬಲು ನಿಷ್ಠೆಯಿಂದ ದುಷ್ಟ ಮಾತುಗಳನ್ನಾಡಿದರೆ ನಿನ್ನ ಬಾಳೆವು ನಟ್ಟ ಹಾಕಿಲ್ಲ ಪದ್ಮಗಾಂಧಿ ಈ ಮಾತಿಗೆ ಮಧ್ಯದಲ್ಲಿ. ಕಾಂತ ಹೇ ಕಾಂತಿ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಸವಿ ಮಾತೆಂದ ಕೇಳಯ ಎನ್ನಯ ಮಾತು ಕೇಳನೆ. ಮಲ್ಲನೆ ಸವಿ ಮಾತೆಂದ ಕೇಳೆಯ ಎನ್ನಯ ಮಾತು ಕೇಳಲೆಯ. ಸತಿಯ ಮಾತು ಕೇಳೋ ನೀನು
ಅರ್ಥವಾಯ್ತೆ? ಅದೇನು ಮಾತು ಚೆನ್ನಾಗಿ ಹೇಳ್ಕಾಂತೆ. ಏನು ಹೇಳಲಿ? ಅದೇನು ಮಾತು ಹೇಳಿದಿ ಚೆನ್ನಾಗಿ ಹೇಳ್ಕಾಂತೆ. ಕರ ಮುಗಿಯುವೆನ ತಿರಬಾದುವೆನ, ಕರ ಮುಗಿಯುವೆನ ತಿರಬಾದುವೆನ, ಕೇಳಲ್ಲ ಮಾತನ ನಲ್ಲನೆ ಕವಿ ಮಾತೆಂದ ಕೇಳಲ್ಲ. ಎನ್ನಯ ಮಾತು ಕೇಳಲೇ. ಕಾಂತ, ಕಾಂತೆ, ಪ್ರಿಯಾ, ಪ್ರಿಯಳೇ, ಸುಂದರ, ಸುಂದರಿ, ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ದ್ರೌಪದಿಯನ್ನ ಹೇಳತರಲು ಹೊರಟಿರುವೆಯಲ್ಲ, ಸಹಜವಾಗಿ ಹೊರಟೇನು ಸುಂದರಿ. ಭೀಮಾರ್ಜುನರೆಂದರೆ ಸಾಮಾನ್ಯದವರೆಂದು ತಿಳಿಯಬೇಡ. ಈ ನಿನ್ನ ಗಂಡನ ದುಶ್ವಾಸ ಸಾಮಾನ್ಯನೆಂದು ತಿಳಿದಿರುವ ಸುಂದರಿ. ಕಾಂತ, ಹೇ ಕಾಂತೆ, ಹಿತದಿಂದ ಹೇಳುವೆನು, ಚೆನ್ನಾಗಿ ಕೇಳು. ನಾನು ಎಷ್ಟು ಮಾತ್ರಕ್ಕೆ ನಿನ್ನ ಮಾತನ್ನು ಕೇಳುವುದಿಲ್ಲ ಸುಂದರಿ. ಆ ಪಾಂಡವರನ್ನು ಸದಾ ಕಾಪಾಡಲು ಶ್ರೀಹರಿರೋನು ನಲ್ಲ. ಅಹೇ ನಲ್ಲೇ, ಆದ್ದರಿಂದ ಹೇಳುವೆನು, ಎನ್ನ ಮಾತನ್ನು ಧಿಕ್ಕಾರ ಮಾಡಬೇಡ, ರನ್ನ ಬುದ್ಧಿ ಸಂಪನ್ನ. ಅಹೇ ಸುಂದರಿ, ಅಹೇ ಕಾಂತಿ, ಏನು ಹೇಳಿದಿ? ಇದ್ದ ಮಾತನ್ನೇ ಹೇಳಿವೆ. ಆ ದಾಂಡಿಗನಾದ ಭೀಮನ ಭಯ ಕಂಜಿ ಆ ಪುಂಡ ದ್ರೌಪದಿಯ ಮಾನವಂ ನಷ್ಟ ಮಾಡದೆ ಎಂದಿಗೂ ಬಿಡಲಾರೆನು. ಆ ತಿಂಡಿ ಬಾಕನ ಭಯವು ನನಗೆ ತೂಸು ಮಾತ್ರವಿಲ್ಲ. ಆ ರಂಡ ಬಲ ಭೀಮನಿಂದಾಗುವ ಕಾರ್ಯವನ್ನು ರಮಣಿ ಸದ್ಗುಣ ಭರಣಿ. ಪ್ರಿಯಾ, ಪ್ರಿಯಳೇ, ಭಂಡ ಭೀಮನಿಂದ ಏನಾಗುವುದೆಂದು ಕೇಳಿದೆಯಾ? ಸಹಜವಾಗಿ ಕೇಳಿರುವನು ಸುಂದರಿ. ನಲ್ಲ, ನಲ್ಲೇ, ಭೀಮನೆಂದರೆ ಏನೆಂದು ತಿಳಿದುಕೊಂಡ್ರಿ? ನಾವೇನು ಸಾಮಾನ್ಯದವರೇ ಸುಂದರಿ? ಅವನು ಹೆಬ್ಬುಲಿ ಇದ್ದ ಹಾಗೆ, ನಾವೇನು ಹಿರಿಗಳೇ ಸುಂದರಿ? ನೀನು ಗುಬ್ಬಿ ಮರಿ ಇದ್ದ ಹಾಗೆ. ಹೇ ಸುಂದರಿ, ಅವರು ನಮ್ಮ ಹಣ್ಣನಿಗೆ ಪಾದದಡಿಯಲ್ಲಿ ಇರುವರು ಸುಂದರಿ. ಸುಂದರ, ಸುಂದರಿ, ಹೆಬ್ಬುಲಿಗೆ ಗುಬ್ಬಿ ಮರಿ ಸಿಕ್ಕರೆ ಹೇಗಾಗುವುದು ಗೊತ್ತೇ? ಹೇ ಅಪ್ಪನಿಯ ಗುಬ್ಬಿ ಮರಿಗಳು ಸಿಕ್ಕರೆ ಎಂದಿಯಲ್ಲ. ಅವರು ನಮ್ಮ ಹಣ್ಣನ ಪಾದದಡಿಯಲ್ಲಿ ಗುಬ್ಬಿ ಮರಿಗಳಂತೆ ಬಿದ್ದಿರುವರು ಸುಂದರಿ. ಪ್ರಿಯಳೇ, ಹೃದಯೇಶ್ವರ, ಹೃದಯೇಶ್ವರಿ, ಹಾಗಾದ್ರೆ ಹೇಳುವಿನ ಕೇಳು. ಅದೇನೋ ಮಾತು ಚೆನ್ನಾಗಿ ಹೇಳು. ಅನುರಾಗದ ಬಹುಜನ್ಮದ ನಮ್ಮ ಸಂಬಂಧ. ಸುಂದರಿ, ಅಹೇ ಕಾಂತೆ, ಹೂವಾಗಿ ಮನಜೇನಾಗಿ, ಜೀವನದ ಸಾಗರದಿ ಕೇಳಿದಾಳೆ ಅನುರಾಗದ ವಚನಾನಂದವ, ಬಹುಜನ್ಮದ ನಮ್ಮ ಸಂಬಂಧವ.
ಕಾಂತ. ಕಾಂತಿ ಹಾ, ಪಾಂಡವರೊಡನೆ ಯುದ್ಧಕ್ಕೆ ಹೋಗುವುದು ನಿಲ್ಲಿಸೆಂದು ಕೇಳಿದ್ರು ನಿನ್ನ ಅಣ್ಣನು ನಿರ್ಲಲಿಸಲು ಸಾಧ್ಯವಿಲ್ಲವೆಂದು ಹೇಳಿದನು. ಸಹಜವಾಗಿ ಹೇಳಿದನು ಸುಂದರಿ. ಅಲ್ಲವೇ? ಹೌದು ಸುಂದರಿ. ಪ್ರಿಯ, ಪ್ರಿಯಳೆ, ಮೋಸದಿಂದ ಈ ಜೂಜಾಟವನ್ನು ಗೆದ್ದಿರುವಿರಿ. ಅದು ಮೋಸದಿಂದ ಎಂದು ನೀನು ಹೇಗೆ ಹೇಳುವ ಸುಂದರಿ? ನಲ್ಲೆ. ಆದ್ದರಿಂದ ಪಾಂಡವರ ಗೊಡವೆ ನಿನಗೆ ಏತಕ್ಕೆ ಬೇಕು? ನಿನಗೆ ಕರಮಗಿದು ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ಹೋಗಬೇಡ ಕಾಂತ, ಮಹಾಗುಣವಂತ. ಸಾರಥಿ, ಬಂದಿದ್ದು ಬರಲಿ, ಹಿಂದಾಗಿ ನೋಡಿಕೊಳ್ಳುವೆನು. ಈ ಬಣ್ಣ ಮುಂಡೆಯ ಚಂಡಿಗ ಕೈಯೊಡ್ಡಿ ಆಚೆ ಕಡೆ ತಪ್ಪು ಸಾರಥಿ. ಆ ದ್ರೌಪದಿ ಇರುವ ಮಂದಿರಕ್ಕೆ ರಥವನ್ನು ಬಿಡೋದು ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ.